ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅದ್ವಿತೀಯ ಜಯವನ್ನು ಗಳಿಸಿದೆ. ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿ ತರುವಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಪಾತ್ರ ಅಮೋಘವಾಗಿತ್ತು. ಅದರ ಕುರಿತಾಗಿ ಮಾತನಾಡೋಣ ಸರ್. ಈ ಒಂದು ಅಭೂತಪೂರ್ವ ಜಯದ ಹಿಂದೆ ತಮ್ಮ ಓಡಾಟ ಬಹಳಷ್ಟು ಪಾತ್ರನ ವಹಿಸಿದೆ ಸರ್. ಎಚ್.ವೈ. ಮೇಟಿಯವರು ಜನಾನುರಾಗಿ ಮನುಷ್ಯ, ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಂಥ ವ್ಯಕ್ತಿ ಇದ್ದ. ಅವ್ರ ಫ್ಯಾಮ್ಲಿಯಲ್ಲಿ ಎಚ್.ವೈ. ಮೇಟಿಯವರು ತೀರಿ ಹೋದ ನಂತರ ಯೂಶ್ವಲಿ ಕಾಂಗ್ರೆಸ್ನಲ್ಲಿ ಅವ್ರ ಮನೇಲಿ ಯಾರು ತೀರ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥ ವಾಡಿಕೆಯೂ ಇದೆ. ನಮ್ಮ ನಾನೊಬ್ಬ ಜಿಲ್ಲಾ ಮಂತ್ರಿಯಾಗಿ ಅವರ ಒಡನಾಟ ನಮಗೆ ಹೆಚ್ಚಿಗೆ ಇರೋದರಿಂದ ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಸೋತವರು ನಿಂತವರು ಎಲ್ಲರೂ ಒಗ್ಗಟ್ಟನ್ನು ಕೂಡಿಸೋದ್ರಿಂದ ನಮಗೆ ಭಾಳ ಅನುಕೂಲ ಆಯ್ತದೆ. ಆ ಅನುಕೂಲದಿಂದ ಇವತ್ತು ನಮ್ಮ ಚುನಾವಣೆ ಗೆಲುವಾಯಿತು. ಹಾಗೂ ಬಿ ಜೆ ಪಿಯ ಅಭ್ಯರ್ಥಿಯ ನಡವಳಿಕೆ ಹಾಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಾರದೇ ಇರೋದರಿಂದ ನಮ್ಮ ಅಭಿವೃದ್ಧಿ ಪರವಾದ ವಿಚಾರಗಳು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ವಿಶೇಷವಾಗಿ ಬಾಗಲಕೋಟೆ ಮೇಲೆ ಕಾಳಜಿ ಇರೋದರಿಂದ ಹಾಗೂ ಮುಳುಗಡೆದ ಒಟ್ಟು ಗೇಟ್ ಹಾಕಿ ನಾನೇನು ಮೊದಲ APMC ಮಂತ್ರಿ ಇದ್ದಾಗ ಗೇಟ್ ಹಾಕ್ಸಿದ್ವಿ. ಅದನ್ನು ಅಲ್ಲಿಂದ ಇಲ್ಲಿವರೆಗೆ ಜನ ಅದನ್ನು ಅವಲೋಕನೆ ಮಾಡಿದರು. ಯಾವ ಪಕ್ಷದವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವಲೋಕನೆ ಮಾಡಿದರು. ಎಚ್.ವೈ. ಮೇಟಿಯವರ ಪರಿಶ್ರಮದಿಂದ ಮೆಡಿಕಲ್ ಹೀಗೆ ಅಭಿವೃದ್ಧಿ ಪರವಾದ ವಿಚಾರಗಳು ಎಚ್.ವೈ. ಮೇಟಿ ಸಾಹೇಬ್ರ ಇರೋದರಿಂದ ಅವ್ರ ಮಗನಿಗೆ ಅವಕಾಶ ಸಿಕ್ತು. ಹಾಗೂ ನಾವು ಒಕ್ಕಟ್ಟು ಪ್ರದರ್ಶನ ನಮ್ಮ ಜಿಲ್ಲೆಯೆಲ್ಲ ಶಾಸಕರು ಒಟ್ಟುಗೂಡಿಸಿ ನಾವು ಚುನಾವಣೆ ಮಾಡಿದ್ವಿ. ಅದರ ಜೊತೆಗೆ ರಾಜ್ಯದಿಂದ ವಿಶೇಷವಾಗಿ ಪಕ್ಷದ ವತಿಯಿಂದ ವಸಂತಕುಮಾರ್ ಹಾಗೂ ಪ್ರಭಾಕರ್ ಗೌಡ್ರನ್ನ ಹಾಕಿದರು. ಹಾಗೂ ಇಲ್ಲಿಯ ಕಾರ್ಯಕರ್ತರು ಅಲ್ಲಿ ಕಾಳಜಿ ಮುಖಾಂತರ ಕೆಲಸ ಮಾಡಿದ್ರೆ ನಮ್ಗೆ ಗೆಲುವಿಗೆ ಸಾಧ್ಯ ಆಯಿತು. ಎಲ್ಲೋ ಒಂದು ಕಡೆ ಅನುಭವಿ ವೀರಣ್ಣ ಚರಂತಿಮಠ ಅವರಿದ್ದಾರೆ, ಹೊಸ ಮುಖ ಉಮೇಶ್ ಮೇಟಿ ಅವರಿದ್ದಾರೆ. ನಾವು ಎಲ್ಲಾದರೂ ಒಂದು ಕಡೆ ಆತಂಕ ಇತ್ತ ಸರ್ ಈ ಚುನಾವಣೆ ಅಭಿಯಾನ ಆರಂಭ ಆದಾಗಿಂದ? ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ಭಾವನೆಯಲ್ಲಿದೆ. ಬಿಕಾಸ್ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಜನರು ನಮ್ಮನ್ನು ಕೈ ಹಿಡಿತಾರೆ. ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿತವೆ ಅಂತಕ್ಕಂಥ ವಿಶೇಷವಾದಂಥ ವಿಚಾರಗಳು ನಮ್ಮಲ್ಲಿರೋದ್ರಿಂದ ನಾವು ಗೆಲ್ತೀವಿ ಅಂತಕ್ಕಂಥ ಭಾವನೆಯಿಂದ ನಾವು ಚುನಾವಣೆ ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, RAN TV ನ್ಯೂಸ್, ಮುಧೋಳ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. RAN TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.